ಇವತ್ತಿನ ವಿಡಿಯೋದಾಗ ಮಾತಾಡನ್ರಿ ಐಬುಜೆಸಿಕ್ ಪ್ಲಸ್ ಸಿರಪ್ ಬಗ್ಗೆ. ಇದಕ್ಕೆ ನೋಡ್ರಿ ಐಬುಜೆಸಿಕ್ ಓರಲ್ ಸಸ್ಪೆನ್ಷನ್ ಅಂತಾನು ಕರೀತಾರ. ಐಬುಜೆಸಿಕ್ ಪ್ಲಸ್ ಸಿರಪ್ ಅಂದ್ರೆ ಏನು, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನೇನ್ ಇರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಈ ಸಿರಪ್ ಅನ್ನು ಬರೆದು ಕೊಡ್ತಾರೆ, ಈ ಸಿರಪ್ ಅನ್ನು ಡಾಕ್ಟರ್ ಯಾವ ಪ್ರಮಾಣದಾಗ ತಗೊಳ್ಳಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಈ ಸಿರಪ್ ಅನ್ನು ನಿಮ್ಮ ಮಕ್ಕಳಿಗೆ ನೀವು ಕೊಡ್ಬೋದು, ಈ ಸಿರಪ್ ನಿಮ್ಮ ಮಕ್ಕಳು ತಗೋಣ ಅಂತಾರಂದ್ರೆ ಅವ್ರಿಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಈ ಸಿರಪ್ ಯಾವ ರೀತಿ ಕೆಲಸ ಮಾಡ್ತೈತಿ, ಮತ್ತೆ ಯಾರಿಗೆ ಈ ಸಿರಪ್ ಅನ್ನು ಕೊಡ್ಲಿಕ್ಕೆ ಹೋಗ್ಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಐಬುಜೆಸಿಕ್ ಪ್ಲಸ್ ಸಿರಪ್ ನೋಡ್ರಿ, ಇದು ಒಂದು ಎಲೋಪತಿಕ್ ಸಿರಪ್ ಮತ್ತು ಇದು ಒಂದು ಕಾಂಬಿನೇಷನ್ ಸಿರಪ್. ಇದ್ರೊಳಗೆ ಎರಡು ಮೆಡಿಸಿನ್ ಅದ್ದು ಕಂಟೆಂಟ್ ಇರ್ತೈತಿ. ಯಾವುದಪ್ಪ ಅಂದ್ರೆ ಐಬುಪ್ರೋಫಿನ್ ಮತ್ತೆ ಪ್ಯಾರಾಸಿಟಮೋಲ್. ಐಬುಪ್ರೋಫಿನ್ ಮತ್ತೆ ಪ್ಯಾರಾಸಿಟಮೋಲ್ ಎರಡು ಬಿಲಾಂಗ್ ಆಗುತ್ತೆ ಕ್ಲಾಸ್ ಆಫ್ ಮೆಡಿಸಿನ್. ಅದಕ್ಕೆ NSAIDs ಅಂತಾರ್ರಿ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್ ಅಂತಾರ. ಮತ್ತು ಈ ಸಿರಪ್ ನೋಡ್ರಿ, ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಜ್ವರ ಐತಂದ್ರೆ, ನೋವು ಐತಂದ್ರೆ, ಇಲ್ಲ ಅವ್ರ ಮೈಯಾಗ ಎಲ್ಲರ ಬಾವು ಐತಂದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಮುಖತಃ ಯೂಸ್ ಮಾಡ್ಲಾಗ್ತೈತಿ. ಮತ್ತು ಈ ಸಿರಪ್ ಅನ್ನು ನವಜಾತ ಶಿಶುಲಿಂತ್ರ ಹಿಡ್ಕೊಂಡು ಸಣ್ಣ ಮಕ್ಕಳ ಮಟ್ಟ ಎಲ್ಲರಿಗೂ ಕೊಡ್ಬೋದ್ರಿ. ಈಗ ಈ ಸಿರಪ್ದು ಮೇನ್ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ, ಐಬುಪ್ರೋಫಿನ್ 100 mg ಪ್ರಮಾಣದಾಗ ಇರ್ತೈತ್ರಿ ಪ್ರತಿ 5 ml ಸಿರಪ್ನಾಗ. ಮತ್ತು ಇದ್ರೊಳಗೆ ಪ್ಯಾರಾಸಿಟಮಾಲ್ 162.5 mg ಪ್ರಮಾಣದಾಗ ಇರ್ತೈತ್ರಿ ಪ್ರತಿ 5 ml ಸಿರಪ್ ಒಳಗೆ. ಈ ಸಿರಪ್ ಅನ್ನು ತಯಾರು ಮಾಡೋ ಕಂಪ್ನಿ ಯಾವ್ದಪ್ಪ ಅಂದ್ರೆ ಸಿಪ್ಲಾ ಲಿಮಿಟೆಡ್. ಮತ್ತು ಈ ಸಿರಪ್ ಅನ್ನು ಯಾವ ರೀತಿ ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಅಂದ್ರೆ ನಿಮ್ಮ ಮನ್ಯಾಗ ನಾರ್ಮಲ್ ತಾಪಮಾನ ಒಳಗ ಈ ಸಿರಪ್ ಅನ್ನು ನೀವು ಇಟ್ಕೋಬಹುದು. ಇಲ್ಲ ನೀವು ಎಲ್ಲಿ ಇರ್ತೀರಿ ಅಲ್ಲಿ ಬಹಳ ಜಾಸ್ತಿ ಸೆಕೆ ಐತಿ, ಬಿಸಿಲು ಐತಿ, ತಾಪಮಾನ ಬಹಳ ಜಾಸ್ತಿ ಐತಂದ್ರ ಅಂತ ಕಂಡೀಷನ್ ಫ್ರಿಜ್ ಒಳಗೆ ಕೂಡ ನೀವು ಈ ಸಿರಪ್ ಅನ್ನು ಇಡಬಹುದು. ಈಗ ಮಾತಾಡನ್ರಿ ಡಾಕ್ಟರ್ ಯಾವ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ ಈ ಸಿರಪ್ ಅನ್ನು ನಿಮ್ಮ ಮಕ್ಕಳಿಗೆ ಬರ್ದು ಕೊಡ್ತಾರಂತ ನೋಡ್ರಿ. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ನೋವು ಐತಂದ್ರ ಅದು ತಲೆನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಕಿವಿ ನೋವಾಗಿರ್ಬೋದು, ಗಂಟ್ಲು ನೋವಾಗಿರ್ಬೋದು, ಇಲ್ಲ ಕಾಲು ನೋವಾಗಿರ್ಬೋದು, ಹಲ್ಲಾಗ ನೋವಾಗಿರ್ಬೋದು, ಯಾವುದೇ ರೀತಿ ಮೈಯಾಗ ನೋವು ಇತ್ತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಮಕ್ಳಿಗೆ ಜ್ವರ ಐತಂದ್ರೆ ಜ್ವರ ಕಡಿಮೆ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಇಲ್ಲ ಅವ್ರ ಮೈಯಾಗ, ಕೈಯಾಗ, ಕಾಲಾಗ ಎಲ್ಲರ ಗಾಯ ಆಗ್ಯಾವಂದ್ರೆ ಆ ಗಾಯದ ಪಸ್ ಆಗೈತಂದ್ರೆ ಅಲ್ಲೇ ಸೂಜನ್ ಅಂದ್ರೆ ಬಾವು ಬಂದೈತಂದ್ರೆ ಅಲ್ಲಿ ವಿಪರೀತ ನೋವು ಆಗಾಕುಂತೈತಂದ್ರೆ ಆ ನೋವನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಇದೇ ರೀತಿ ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಮ ಮಕ್ಕಳಿಗೆ ಈ ಸಿರಪ್ ಅನ್ನು ಬರೆದು ಕೊಡ್ತಾರ್ರಿ. ಈಗ ಮಾತಾಡೋಣ ಈ ಸಿರಪ್ ಅದು ಡೋಸೇಜ್ ಬಗ್ಗೆ. ಡಾಕ್ಟರ್ ಯಾವ ಪ್ರಮಾಣದ ನಿಮ್ಮ ಮಕ್ಕಳಿಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ಳಿಕ್ಕೆ ಹೇಳ್ತಾರಪ್ಪ ಅಂತ. ಸೊ ನೋಡ್ರಿ, ಈ ಸಿರಪ್ ಒಳಗ ಒಂದೇ ಕಂಟೆಂಟ್ ಏನ್ ಇರ್ತೈತಪ್ಪ ಅಂದ್ರೆ ಐಬುಪ್ರೋಫಿನ್ ಅಂತ. ಸೊ ಐಬುಪ್ರೋಫಿನ್ ಡೋಸೇಜ್ ಹೆಂಗಿರ್ತೈತಿ ನೋಡ್ರಿ, 4 mg ಲಿಂತ್ರ ಹಿಡ್ಕೊಂಡು 10 mg ಪ್ರತಿ kg ಪ್ರತಿ ಡೋಸ್ ಇದ್ರ ಡೋಸೇಜ್ ಇರ್ತೈತಿ. ಮ್ಯಾಕ್ಸಿಮಮ್ 400 mg ಪ್ರತಿ ಡೋಸ್ ಕೊಡ್ಬೋದ್ರಿ. ಈಗ ಉದಾಹರಣೆ ಕೊಟ್ಟು ತಿಳಿಸ್ಬೇಕಂದ್ರೆ ನೋಡ್ರಿ, ಮಕ್ಕಳು ವೇಟ್ ಏನಿದೆ 10 kg ಐತೆ ಅಂತ ತಿಳ್ಕೊರಿ. ಸೊ 4 × 10 ಅಂದ್ರೆ 4 × 10 ಗುಣ ಮಾಡಿದ್ರೆ 40 mg ಬರ್ತೈತಿ. ಸೊ 40 mg ಪ್ರತಿ ಡೋಸ್ ಒಂದು ಸರಿ 40 mg ಮ್ಯಾಕ್ಸಿಮಮ್ ಕೊಡ್ಬೋದ್ರಿ ಈ ಪಾಪುಗೆ. ಸೊ ಈ ರೀತಿ ಇದು ಕ್ಯಾಲ್ಕುಲೇಟ್ ಆಗ್ತೈತಿ. ಇದೇ ರೀತಿ ಪ್ಯಾರಾಸಿಟಮಾಲ್ ಇದ್ರಾಗ ಏನ್ ಕಂಟೆಂಟ್ ಐತಿ ಅದ್ರ ಡೋಸೇಜ್ ಬಗ್ಗೆ ಹೇಳ್ಬೇಕಂದ್ರ ಪ್ಯಾರಾಸಿಟಮಾಲ್ ನೋಡ್ರಿ 10 ಲಿಂತ್ರ 15 mg ಪ್ರತಿ kg ಪ್ರತಿ ಡೋಸ್ ಇರ್ತೈತ್ರಿ ಅದರದ್ದು. ಸೊ ಇದೇ ರೀತಿ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ ನೋಡ್ರಿ, ಪಾಪು ವೇಟ್ 10 kg ಅಂತ ತಿಳ್ಕೊರಿ. ಸೊ 10 × 10 ಸೊ ಎಷ್ಟ್ ಆತಪ್ಪ ಅಂದ್ರೆ 10 10 100 ಆಗುತ್ತೆ. ಸೊ 100 mg ಪ್ರತಿ ಡೋಸ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಹೊತ್ತು ಡಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳಿಗೆ ಕೊಟ್ಟಿರ್ತಾರೆ. ಸೊ ಇದೇ ರೀತಿ ನಿಮ್ ಡಾಕ್ಟರ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಮಕ್ಕಳಿಗೆ ಎಷ್ಟು ತಗೊಳಕ್ ಹೇಳಾವಂತಾರ ನೋಡ್ರಿ, ಆ ಪ್ರಮಾಣದಾಗ ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಕೊಡ್ಬೋದ್ರಿ. ಎಷ್ಟು ದಿನದ ಮಟ್ಟ ನೀವು ನಿಮ್ಮ ಮಕ್ಕಳಿಗೆ ಈ ಸಿರಪ್ ಅನ್ನು ಕೊಡ್ಬೋದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಸೊ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ಪ್ರಾಪರ್ ಹಿಸ್ಟ್ರಿ ತಗೊಂತಾರ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ಯಾವ ಕಂಡೀಷನ್ ಅನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಇದನ್ನ ನಿಮ್ಮ ಮಕ್ಕಳಿಗೆ ಬರೆದು ಕೊಡವಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳಾವಂತಾರ ಅಷ್ಟು ದಿನ ನೀವು ಇದನ್ನ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಈಗ ಮಾತಾಡೋಣ ಈ ಸಿರಪ್ಲಿ ಆಗೋ ಸೈಡ್ ಎಫೆಕ್ಟ್ ಬಗ್ಗೆ. ಸೊ ಸೈಡ್ ಎಫೆಕ್ಟ್ ನೋಡ್ರಿ, ಪ್ರತಿಯೊಬ್ಬರು ಇದನ್ನ ತಗೊಂಡಾರಿಗೆ ಆಗಂಗಿಲ್ಲ.
ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದರೆ ಏನೇನು ಆಗ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಮಕ್ಕಳಿಗೆ ವಾಂತಿ ಬಂದಂಗೆ ಆಗ್ಬೋದು, ಇಲ್ಲ ಅವ್ರು ವಾಂತಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ವಿಪರೀತ ಅವ್ರಿಗೆ ಹೊಟ್ಟೆ ನೋವು ಆಗ್ಬೋದು, ಎದೆ ಉರಿ ಸಮಸ್ಯೆ ಆಗ್ಬೋದು, ಇಲ್ಲ ಬೇದಿ ಚಾಲು ಆಗ್ಬೋದು. ಇವೆಲ್ಲ ಈ ಸಿರಪ್ದು ಸೈಡ್ ಎಫೆಕ್ಟ್ ರೀ. ಈಗ ಮಾತಾಡೋಣ ಈ ಸಿರಪ್ ಯಾವ ರೀತಿ ಕೆಲಸ ಮಾಡ್ತೈತಪ್ಪ ಅಂತ. ಸೊ ನೋಡ್ರಿ, ಈ ಸಿರಪ್ ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಮಕ್ಕಳ ಮೈಯಾಗ ಒಂದು ಸರ್ಟೆನ್ ಕೆಮಿಕಲ್ ಮೆಸೆಂಜರ್ ಇರ್ತೈತಿ. ಎದ್ರ ಸಂಬಂಧ ಅವ್ರಿಗೆ ಮೈಯಾಗ ಜ್ವರ, ನೋವು, ಬಾವು ಬರ್ತಿರ್ತಾವ್ರಿ. ಸೊ ಈ ಸಿರಪ್ ಏನ್ ಮಾಡುತ್ತಾ ಆ ಕೆಮಿಕಲ್ ಮೆಸೆಂಜರ್ನ ಬ್ಲಾಕ್ ಮಾಡಿಬಿಡ್ತೈತಿ. ಅದರ ಸಂಬಂಧ ಅವರಿಗೆ ಜ್ವರ, ನೋವು, ಬಾವು ಏನಾರ ಇದ್ರೆ ಕಡಿಮೆ ಆಗ್ತಾ ಬಂದ್ಬಿಡ್ತೈತ್ರಿ. ಸೊ ಈ ರೀತಿ ಇದು ಕೆಲಸ ಮಾಡ್ತೈತಿ. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಯಾರು ಈ ಸಿರಪ್ ಅನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಡ್ದು. ಸೊ ನೋಡ್ರಿ, ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಕಿಡ್ನಿ ಸಂಬಂಧಿತ ರೋಗ ಐತಂದ್ರ, ಲಿವರ್ ಸಂಬಂಧಿತ ರೋಗ ಐತಂದ್ರ ಅಂತ ಕಂಡೀಷನ್ ನೀವು ಈ ಸಿರಪ್ ಅನ್ನು ನಿಮ್ಮ ಮಕ್ಕಳಿಗೆ ಹಾಕಕ್ ಹೋಗ್ಬೇಡ್ರಿ. ನಿಮ್ಮ ಡಾಕ್ಟರ್ ಸೂಪರ್ವಿಷನ್, ಡಾಕ್ಟರ್ ಏನಾರ ತಗೊಳಕ್ ಹೇಳಕ್ ಕುಂತಾರ ಅಂದ್ರ ನೀವು ನಿಮ್ಮ ಮಕ್ಳಿಗೆ ಕೊಡ್ಬೋದ್ರಿ. ಡಾಕ್ಟರ್ ಸೂಪರ್ವಿಷನ್ನಾಗ ರೀ. ನೀವು ಸ್ವಂತ ತಿಳಿದು ಹಾಕಕ್ ಹೋಗ್ಬಿಡ್ರಿ, ಯಾಕಂದ್ರ ಇನ್ನಿಟ್ ಸಮಸ್ಯೆ ಜಾಸ್ತಿ ಆಗ್ಬೋದು. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ಇದು 40 ರೂಪಾಯಿದಾಗ 60 ml ಸಿರಪ್ ಸಿಗ್ತೈತ್ರಿ, ಐಬುಜೆಸಿಕ್ ಪ್ಲಸ್ ಸಿರಪ್. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿದ್ರೆ ಅದನ್ನ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.